ಬೆಂಗಳೂರು ಮೆಟ್ರೋದಲ್ಲಿ ಹೊಸ ದರ ಇವತ್ತಿಂದ ಜಾರಿಯಾಗಬೇಕಿತ್ತು, ಆದರೆ ಅದಕ್ಕೆ ತಾತ್ಕಾಲಿಕ ತಡೆ ಬಿದ್ದಿದೆ. ಆದರೆ ಮುಂದಕ್ಕೇನು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ಪ್ರಮುಖ ನಿರ್ಧಾರ ಪ್ರಕಟವಾಗುತ್ತೆ. ಸಂಜೆ 4 ಗಂಟೆಗೆ ಕೇಂದ್ರ ವಸತಿ ಮತ್ತು ನಗರ ಸಚಿವಾಲಯದ ಅಧ್ಯಕ್ಷದಲ್ಲಿ ಮೀಟಿಂಗ್ ಆಗುತ್ತೆ. ಕೇಂದ್ರದ ಮತ್ತು ರಾಜ್ಯದ ಅಧಿಕಾರಿಗಳು ಭಾಗವಹಿಸ್ತಾರೆ. ಇದರಲ್ಲಿ ಸದ್ಯ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ 5% ಏರಿಕೆಯ ನಿರ್ಧಾರಕ್ಕೆ ಅಥವಾ ತೀರ್ಮಾನಕ್ಕೆ. ಜನರ ಆಕ್ರೋಶ ಒಂದು ಕಡೆ, ರಾಜಕೀಯ ಜಟಾಪಟಿ ಮತ್ತೊಂದು ಕಡೆ. ಈ ಮಧ್ಯೆ ವಾಸ್ತವ ಏನು ಅಂತಂದ್ರೆ, ಇಡೀ ದೇಶದಲ್ಲೇ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಅದು ನಮ್ಮ ಬೆಂಗಳೂರಿನದ್ದು. ಇದಕ್ಕೆ ಕಾರಣಗಳು ಏನೇನು ಅನ್ನೋದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾನೆ ಇದ್ದಾವೆ. ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇದ್ದಾವೆ. ನೀವು ಕಾರಣ ಅಂತ ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ಜಟಾಪಟಿ. ಇವತ್ತು ಸಂಜೆ ನಡೆಯೋದು ನಿರ್ಣಾಯಕ ಮೀಟಿಂಗು. ಇನ್ನು ಈ ಮೀಟಿಂಗು ಮೊದಲೇ BMRCLನ ಅಧಿಕಾರಿಗಳು ಮಾತನಾಡಿದ್ದಾರೆ. ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ದೀವಿ ನಾವು, ಮಂಡಳಿ ನಿರ್ದೇಶನದ ಮೇಲೆಗೆ ನಮ್ಮ ಮೆಟ್ರೋ ದರ ಹೆಚ್ಚಳ ಮಾಡಿಲ್ಲ. BMRCLನ ಅಧಿಕಾರಿ ಚೌಹಾಣ್ ಅವರು ಮಾತನಾಡಿದರು. ಸದ್ಯ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ದೀವಿ, ಇವತ್ತಿನಿಂದ ಪರಿಷ್ಕೃತ ದರ ಜಾರಿ ಆಗಬೇಕಿತ್ತು. ಡೈರೆಕ್ಷನ್ ಇದ್ದಿದ್ದರಿಂದ ನಾವು ಸದ್ಯಕ್ಕೆ ಬ್ರೇಕ್ ಮಾಡಿದ್ದೀವಿ, ತಡೆಯೊಡ್ಡಿದ್ದೀವಿ. ಅದಕ್ಕೆ ಇವತ್ತಿನ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ ನಿರ್ದೇಶನ ನಿನ್ನೆ ಬಂದಿದೆ. ಇವಾಗ ಅದ್ರ ಬಗ್ಗೆ ನಾವು ಒಂದು ಮಂಡಳಿಯಲ್ಲಿ ಚರ್ಚೆ ಆಗಬೇಕಾಗಿದೆ. ಚರ್ಚೆ ಆದಮೇಲೆ ಅದರ ಔಟ್ಕಮ್ ಏನಿದೆ ಅದನ್ನು ನಾವು ತಿಳಿಸ್ತೀವಿ. ಮಂಡಳಿ ಸಭೆ ಒಂದು ನಡೀತದೆ, ಅದನ್ನು ಅದರಲ್ಲಿ ಆಗುವಂಥ ಆಗುವವುಗಳನ್ನ ನಿಮಗೆ ನಾವು ತಿಳಿಸ್ತೀವಿ. ನಾವು ನಿನ್ನೆನೇ ತಮಗೆಲ್ಲ ಮಾಧ್ಯಮ ಪ್ರಕಟಣೆ ಮೂಲಕ ಹೇಳಿದ್ದೀವಿ, ಇದು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅಂತ. ನೀವು ಒಂದು ಫಾರ್ಮುಲಾ ಪ್ರಕಾರ ನೀವು ಮಾಡಿ ನೋಡಿ, ನಿಮಗೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಬರುತ್ತೆ ಅಂತ. ಆ ಪರ್ಸೆಂಟೇಜ್ ನಮಗೆ ಜಾಸ್ತಿ ಬಂದರೂ ಕೂಡ ನಮಗೆ ಏನೋ ದರ ಸಮಿತಿ ಹೇಳಿರೋದು ಮ್ಯಾಕ್ಸಿಮಮ್ ಆಫ್ 5% ಅಂದರೆ ಅದೇ 5% ಮೇಲೆ ತಾವು ದರ ನಿಗದಿ ಮಾಡೋಕ್ಕಾಗೋದಿಲ್ಲ ಅಂತಲೇ ಹೇಳಿದ್ದಾರೆ. 5% ಮೇಲೆ ಮಾಡೋದಕ್ಕಾಗಲ್ಲ. ಅದು ನಮ್ಮದು ನಾವು ಪರಿಶೀಲನೆ ಪ್ರಕಾರ ನಮಗೆ ಕಡಿಮೆ ಮಾಡಿದ್ರೆ ಕಡಿಮೆ. ಇದರ ಮಧ್ಯೆ ಇವತ್ತು RV ರಸ್ತೆ ಮೆಟ್ರೋ ನಿಲ್ದಾಣದ ಸಮೀಪ ಹೈ ಡ್ರಾಮಾ ನಡೆಯಿತು. ಸಂಸದ ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಒಂದನ್ನು ಹಿಡ್ಕೊಂಡು ಬಂದರು. ಪೊಲೀಸರು ಅದಕ್ಕೆ ಅಡ್ಡಿಪಡಿಸಿದರು. ಆರೋಪ ಪ್ರತ್ಯಾರೋಪ ನಡೆಯಿತು. ಅಲ್ಲಿ RV ರಸ್ತೆ ನಿಲ್ದಾಣಕ್ಕೆ ಖಾಲಿ ಟ್ರಂಕ್ ಅನ್ನು ತೇಜಸ್ವಿ ಸೂರ್ಯ ಎತ್ಕೊಂಡು ಬಂದರು. ಆ ಖಾಲಿ ಟ್ರಂಕ್ನ ಮೇಲೆ ಒಂದು ಸ್ಟಿಕ್ಕರ್ ಇತ್ತು, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಫೋಟೋ. ಕಾಂಗ್ರೆಸ್ ಸರ್ಕಾರ ಖಾಲಿ ಟ್ರಂಕ್ ಸರ್ಕಾರ ಅಂತ ಸ್ಟಿಕ್ಕರ್. ನಾನು ಟಿಕೆಟ್ ತೆಗೆದುಕೊಂಡಿದ್ದೀನಿ, ನಾನು ಮೆಟ್ರೋದಲ್ಲಿ ಪ್ರಯಾಣಿಸಬೇಕು ಅಂತ ತೇಜಸ್ವಿ ಸೂರ್ಯ ಹೇಳಿದ್ರೆ ಅದಕ್ಕೆ ಅವಕಾಶ ಕೊಡಲಿಲ್ಲ. ಇನ್ನು ಜಯನಗರ MLA ಕೂಡ ಇದು. ನಂತರ ಇಬ್ಬರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದರು. ಅವಕಾಶ ಕೊಡಲಿಲ್ಲ ಮೆಟ್ರೋದಲ್ಲಿ ಪ್ರಯಾಣಿಸೋದಕ್ಕೆ, ಇಬ್ಬರನ್ನೂ ಕೂಡ ವಶಕ್ಕೆ ಪಡ್ಕೊಂಡ್ರು. ಈ ವೇಳೆ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡಿದ್ರು. ರಾಜ್ಯ ಸರ್ಕಾರವೇ ದರ ಏರಿಕೆ ಮಾಡಿದೆ, ಈಗ ತಾತ್ಕಾಲಿಕವಾಗಿ ತಡೆಯೊಡ್ಡಲಾಗಿದೆ. ಸರ್ಕಾರ ನಮ್ಮ ಧ್ವನಿಯನ್ನ ಸ್ಟಾಪ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಿದೆ ಅನ್ನೋದು ತೇಜಸ್ವಿ ಸೂರ್ಯ ಅವರ ಆರೋಪ. ತೇಜಸ್ವಿ ಸೂರ್ಯ ಅವರ ಪ್ರತಿಭಟನೆಯ ಬಗ್ಗೆ ಪರಮೇಶ್ವರ್ ಮಾತನಾಡಿದ್ದಾರೆ, ಟಾಂಗ್ ಕೊಟ್ಟಿದ್ದಾರೆ. ಕೇಂದ್ರದಿಂದ ತೇಜಸ್ವಿ ಸೂರ್ಯ ರಾಜ್ಯಕ್ಕೆ ಹಣ ಕೊಡಿಸಲಿ ಅನ್ನೋದು ಪರಮೇಶ್ವರ್ ಅವರ ಪ್ರತಿಕ್ರಿಯೆ. ರಾಜ್ಯ ಸರ್ಕಾರದಲ್ಲಿ ಹಣ ಖಾಲಿಯಾಗಿದೆ ಅಂತ ಈ ತೇಜಸ್ವಿ ಸೂರ್ಯ ಹೇಳ್ತಿದ್ದಾರಲ್ಲ, ಕೇಂದ್ರದಿಂದ ಬರಬೇಕಾದಂತ ಹಣವನ್ನು ಅವ್ರು ಕೊಡಿಸ್ಲಿ ಅಂತ ಪರಮೇಶ್ವರ್ ಮಾತನಾಡಿದ್ದಾರೆ. ಕೇಂದ್ರ ಜೊತೆಗೆ ಇವರೇ ಮಾತನಾಡಲಿ ಅಂತ ಹೇಳಿದ್ದಾರೆ. ಮೊದಲು ನೋಡಿ, ತೇಜಸ್ವಿ ಸೂರ್ಯ ಅವರು ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು, ನಮ್ಮನ್ನು ಪ್ರತಿನಿಧಿಸೋರು. ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು
ಅದು GST ಪೋರ್ಷನ್ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವ, ಅವ್ರ ಭಾಗ ಅವರ ಪಾಲು ಕೊಡಬೇಕಲ್ವ. ಅದನ್ನು ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದರೆ ಭಾಳ ಒಳ್ಳೆಯದು. ಯಾಕೆಂದರೆ ನಮಗೆ ಹಣ ಖಾಲಿ ಆಗಿದೆ ಅಂತ ಹೇಳೋ ಬದಲು ಹಣ ಕೊಡಿಸೋ ಕೆಲಸ ಮಾಡಿದರೆ ಭಾಳ ಒಳ್ಳೆಯದಲ್ವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.